ನಮಸ್ಕಾರ ಸ್ನೇಹಿತರೆ. ಹೈದರಾಬಾದ್ ನಗರದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಲೆ ಉದ್ದುದ್ದ ಕ್ಯೂ ಕಂಡು ಬರ್ತಾ ಇದೆ. ಜೂಬಿಲಿ ಹಿಲ್ಸ್, ಬಂಜಾರಾ ಹಿಲ್ಸ್ ಅಥವಾ ಹಳೆ ಬಸ್ತಿ ಹೀಗೆ ನಗರದ ಪ್ರತಿಯೊಂದು ಬಂಕ್ ನಲ್ಲೂ ಜನರು ಆತಂಕದಿಂದ ಮುಗಿ ಬೀಳ್ತಾ ಇದ್ದಾರೆ. ಹೈದರಾಬಾದ್ ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಖಾಲಿ ಆಗ್ತಾ ಇದೆಯಾ ಅಥವಾ ಇದು ಬರೀ ಸುಳ್ಳು ಸುದ್ದಿನಾ? ಅಷ್ಟಕ್ಕೂ ಈ ಗಾಬರಿಗೆ ಕಾರಣವೇನು ಮತ್ತು ಸರ್ಕಾರ ನೀಡಿರುವ ಅಧಿಕೃತ ಸ್ಪಷ್ಟನೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ನಿಮ್ಮವರಿಗೂ ಶೇರ್ ಮಾಡಿ. ಹೌದು, ಹೈದರಾಬಾದ್ನ ಜೂಬಿಲಿ ಹಿಲ್ಸ್, ಬಂಜಾರಾ ಹಿಲ್ಸ್, ಸಿಕಿಂದ್ರಾಬಾದ್ ಮತ್ತು ಹಳೆ ಬಸ್ತಿ ಸೇರಿದಂತೆ ನಗರದಾದ್ಯಂತ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಕಿಲೋಮೀಟರ್ ಗಟ್ಲೆ ಉದ್ದುದ್ದ ಕ್ಯೂ ನಿಂತಿರೋದು ಕಂಡು ಬರ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಲಿದೆ ಎಂಬ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಡಿರೋದು ಈ ಆತಂಕಕ್ಕೆ ಕಾರಣವಾಗಿದೆ. ಅತ್ತಾಪುರ್ ಮತ್ತು ರಾಜೇಂದ್ರ ನಗರದಂತಹ ಪ್ರದೇಶಗಳಲ್ಲೂ ಕೂಡ ವಾಹನ ಸವಾರರು ಮುಗಿಬೀಳ್ತಾ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಆದ್ರೆ ವಾಸ್ತವವಾಗಿ ಗಾಬರಿಯಾಗುವ ಅಗತ್ಯತೆ ಇಲ್ಲ. ಸರ್ಕಾರದ ಅಧಿಕಾರಿಗಳು ಮತ್ತು ನಾಗರಿಕ ಸರಬರಾಜು ಇಲಾಖೆ ಈಗಾಗಲೇ ಸ್ಪಷ್ಟನೆ ನೀಡಿದ್ದು, ನಗರದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಇಂಧನದ ದಾಸ್ತಾನು ಸಾಕಷ್ಟು ಪ್ರಮಾಣದಲ್ಲಿದೆ ಮತ್ತು ಡಿಪೋಗಳಿಂದ ಬಂಕ್ಗಳಿಗೆ ಸಾಗಾಟ ಎಂದಿನಂತೆ ಸುಗಮವಾಗಿ ನಡೀತಾ ಇದೆ. ಜನರು ಅನಗತ್ಯವಾಗಿ ಪೆಟ್ರೋಲ್ ಅನ್ನ ಕ್ಯಾನ್ಗಳಲ್ಲಿ ಅಥವಾ ಬಾಟಲ್ಗಳಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಬಾರದು ಅಂತ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಯಾಕಂದ್ರೆ ಇದು ಅಪಾಯಕಾರಿ ಮತ್ತು ಬೆಂಕಿ ಅನಾಹುತಕ್ಕೆ ದಾರಿ ಮಾಡಿಕೊಡಬಹುದು. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು, ಹೈದರಾಬಾದ್ನಲ್ಲಿರುವ ಪರಿಚಿತರಿಗೆ ಶೇರ್ ಮಾಡಿ. ಅವರ ಆತಂಕವನ್ನ ದೂರ ಮಾಡಿ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಮತ್ತು ಶಾಂತಿಯುತವಾಗಿರಿ. ಇಂತಹ ಅಧಿಕೃತ ಮಾಹಿತಿಗಾಗಿ ನಮ್ಮ ರಾಯ ನ್ಯೂಸ್ ಚಾನೆಲ್ ಅನ್ನ ಫಾಲೋ ಮಾಡಿ.